ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ಅವರ ಹತ್ಯೆಗೆ ಸಂಚು ರೂಪಿಸಿದ ಕೇಸಿಗೆ ಸಂಬಂಧಿಸಿದಂತೆ ಸದ್ಯ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ಈ ಕೊಲೆಗೆ ಸಂಚನ್ನ ಯಾವ ರೀತಿ ರೂಪಿಸಿದ್ರು ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. 2024ರಲ್ಲಿ ಈ ಸ್ಕೆಚ್ ರೂಪಿತವಾಗಿತ್ತು. ರಾಜೇಂದ್ರ ಅವರ ಜೊತೆಗೆ ರೌಡಿ ಶೀಟರ್ ಒಬ್ಬನನ್ನ ಕೊಲ್ಲೋದಕ್ಕೂ ಕೂಡ ಪ್ಲಾನ್ ಮಾಡಲಾಗಿತ್ತು. ತುಮಕೂರಿನ ಜೈಪುರ ನಿವಾಸಿ ಪ್ರಸ್ಸಿಯನ್ನ ಮುಗಿಸೋದಕ್ಕೆ ಈ ಗ್ಯಾಂಗ್ ಮುಂದಾಗಿತ್ತು. ಮೊದಲಿಗೆ ರಾಜೇಂದ್ರ ಅವರನ್ನ ಕೊಲ್ಲೋದು, ಆನಂತರ ರೌಡಿ ಶೀಟರ್ ಪ್ರಸ್ಸಿಯನ್ನ ಕೊಲ್ಲೋದು ಈ ಗ್ಯಾಂಗ್ನ ಉದ್ದೇಶ ಆಗಿತ್ತು. ಒಟ್ಟು 70 ಲಕ್ಷ ರೂಪಾಯಿ ಡೀಲ್ ಅನ್ನ ಒಪ್ಪಿಕೊಂಡಿದ್ದ ಆರೋಪಿ ಸೋಮನ ಜೊತೆಗೆ ಬೇರೆ ಬೇರೆ ರೌಡಿ ಶೀಟರ್ಸು ಕೂಡ ಕೈ ಜೋಡಿಸಿದ್ರು. ಅದು ರೋಹಿತ್, ಮಲ್ಲೇಶ್ ಇವರು ಕೂಡ ಸೋಮನ ಜೊತೆಗೆ ಕೈ ಜೋಡಿಸಿದ್ರು ಅನ್ನೋ ವಿಚಾರ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ನಿನ್ನೆ ಒಂದು ಆಡಿಯೋ ಏನು ಬಂತು, ಆ ಆಡಿಯೋದಲ್ಲಿರುವಂತ ಆಲ್ಮೋಸ್ಟ್ ಕಂಟೆಂಟ್ ನಿಜ ಅನ್ನೋದು ವಿಚಾರಣೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರೋದು. ಸೋಮ 70 ಲಕ್ಷ ರೂಪಾಯಿಗೆ ಸುಪಾರಿ ಪಡೆದಿದ್ದ ಮತ್ತು ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ಅಂದ್ರೆ ರಾಜಣ್ಣ ಅವರ ಪುತ್ರ ಅವರನ್ನ ಕೊಲ್ಲೋದರ ಜೊತೆಗೆ ಮತ್ತೊಬ್ಬ ರೌಡಿ ಶೀಟರ್ ಪ್ರಸ್ಸಿಯನ್ನು ಕೂಡ ಕೊಲ್ಲುವಂತ ಸ್ಕೆಚ್ ಅನ್ನ ಹಾಕಲಾಗಿತ್ತು ಅನ್ನೋ ಮಾಹಿತಿ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಧು ಫೋನ್ ಸಂಪರ್ಕದಲ್ಲಿ. ಮಧು, ಅಲ್ಲಿಗೆ ಆ ಆಡಿಯೋದಲ್ಲಿದ್ದಂತ ಆಲ್ಮೋಸ್ಟ್ ಕಂಟೆಂಟ್ ವಾಸ್ತವಕ್ಕೆ ಹತ್ತಿರವಾಗಿದೆ. ಖಂಡಿತವಲ್ಲೂ ರಕ್ಷತ್, ಯಾಕೆ ಅಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಪೊಲೀಸರಿಗೆ ಈಗ ಇಂಚಿಂಚು ಮಾಹಿತಿಯನ್ನ ಏನು ಅವರು ಸಂಗ್ರಹ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಥಮವಾಗಿ ಅವರಿಗೆ ಸಾಕ್ಷ್ಯಾಧಾರವಾಗಿ ಇದ್ದಿದೆ 18 ನಿಮಿಷಗಳ ಆಡಿಯೋ. ಆ ಆಡಿಯೋದಲ್ಲಿ ಪುಷ್ಪ ಮತ್ತೆ ರಾಖಿ ಅನ್ನೋರು ಏನು ಸಂಭಾಷಣೆಯನ್ನ ನಡೆಸಿದ್ರು, ಅದರಲ್ಲಿ ಯಾರ್ಯಾರ ಹೆಸರುಗಳನ್ನ ಪ್ರಸ್ತಾಪ ಮಾಡಿದ್ರು ಅವೆಲ್ಲವನ್ನ ಪಡ್ಕೊಂಡಂತ ರಾಜೇಂದ್ರ, ಆ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಂತ MLC ರಾಜೇಂದ್ರ ಅವರು ಪೊಲೀಸರಿಗೆ ದೂರನ್ನ ನೀಡಿದ್ದು. ದೂರಿನಲ್ಲಿ 5 ಜನ ಏನು ಅವ್ರಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರ ಮೇಲೆ FIR ಆಗುತ್ತೆ. ಇದೆಲ್ಲವನ್ನ ನೋಡಿದ್ರೆ ಈಗ ಪೊಲೀಸರಿಗೆ ಹೊಸ ಮಾಹಿತಿ ಏನು ಸಿಗ್ತಾ ಇದೆ ಅಂತಂದ್ರೆ, ಈ ಒಂದು ಪ್ರಕರಣದಲ್ಲಿ ರಾಜೇಂದ್ರ ಅವರ ಸ್ಕೆಚ್ಗಿಂತ ಏನು ನವೆಂಬರ್ ಅಲ್ಲಿ ಅವರ ಮಗಳ ಬರ್ತ್ಡೇ ಆಯ್ತು, ಆ ಬರ್ತ್ಡೇಗೆ ಡೆಕೋರೇಷನ್ ಮಾಡ್ಲಿಕ್ಕೆ ಬಂದಿದ್ದಂತವ್ರು ಈ ಒಂದು ಸ್ಕೆಚ್ ನ ರೂವಾರಿಗಳಲ್ಲಿ ಒಬ್ಬರಾಗಿದ್ರು. ಅವರು ಕೂಡ ಈ ಒಂದು ಮನೆಯಲ್ಲೇ ಅವ್ರನ್ನ ಏನು ಸ್ಕೆಚ್ ಹಾಕಿತ್ತು ಅದನ್ನ ಮಾಡ್ಲಿಕ್ಕೆ ಅಂದ್ರೆ ಕೊಲೆ ಮಾಡ್ಲಿಕ್ಕೆ ಬಂದಿದ್ರು ಅನ್ನುವಂತ ಅಂಶಗಳು ಮಾತ್ರ ನಮ್ಗೆ ಗೊತ್ತಾಗಿತ್ತು. ಆದ್ರೆ ಈ ಒಂದು ಪ್ರಕರಣದಲ್ಲಿ ಈಗ 2024ರ ಅಕ್ಟೋಬರ್ನಲ್ಲೇ ಈ ಒಂದು ರಾಜೇಂದ್ರ ಅವರ ಕೊಲೆಗೆ ಒಂದು ಸ್ಕೆಚ್ ಅನ್ನ ರೂಪಿಸಲಾಗಿತ್ತು ಅನ್ನುವಂತಹ ಅಂಶ ಈಗ ಬೆಳಕಿಗೆ ಬಂದಿರುವಂತದ್ದು. ಇದರಲ್ಲಿ ಅವರು ಒಂದು ಕೊಲೆಗೆ ಸ್ಕೆಚ್ ಹಾಕಿರ್ಲಿಲ್ಲ, ಬದಲಾಗಿ 2 ಕೊಲೆಯನ್ನ ಮಾಡ್ಲಿಕ್ಕೆ ಸ್ಕೆಚ್ ಹಾಕಿದ್ರು ಅನ್ನುವಂತಹ ಅಂಶ ಈಗ ಬೆಳಕಿಗೆ ಬಂದಿರುವಂತದ್ದು. ಯಾಕೆ ಅಂತಂದ್ರೆ ಈ ಒಂದು ರಾಜೇಂದ್ರ ಸುಪಾರಿ ಕೇಸ್ ಅಂದ್ರೆ ಕೊಲೆ ಸುಪಾರಿ ಕೇಸ್ನಲ್ಲಿ A1 ಆರೋಪಿಯಾಗಿರುವಂತಹ ಸೋಮ ಈ ಮತ್ತೊಬ್ಬ ರೌಡಿ ಶೀಟರ್ ರೋಹಿತ್ ಅನ್ನೋ ಜೊತೆ ಸೇರ್ಕೊಂಡು ಈ ಜೈಪುರದ ಪರಿಸ್ಥಿತಿಯನ್ನು ಕೂಡ ಮುಗಿಸ್ಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಈ ಒಂದು ಸ್ಕೆಚ್ ರೂಪಿಸಿದ್ರು. ಮೊದಲಿಗೆ ರಾಜೇಂದ್ರ ಅವರನ್ನ ಮುಗಿಸ್ಬೇಕು, ನಂತರ ಪ್ರಶ್ನೆಯನ್ನ ಮುಗಿಸ್ಬೇಕು ಅನ್ನುವಂಥದ್ದು ಇವರಿಬ್ಬರ ಮಾತಾಗಿತ್ತು. ಯಾಕೆ ಅಂತಂದ್ರೆ ಈ ಒಂದು ರೌಡಿ ಶೀಟರ್ ರೋಹಿತ ಏನಿದ್ದಾನೆ, ರೋಹಿತನ ಶಿಷ್ಯ ಪೊಲಾರ್ಡ್ ಕೊಲೆ ಕೇಸ್ನಲ್ಲಿ ಈಗಷ್ಟೇ ಜೈಲಿನಿಂದ ಜೈಪುರದ ಪರಿಸ್ಥಿತಿ ಹೊರಬಂದಿರುವಂತದ್ದು. ಜೈಪುರ ಪರಿಸ್ಥಿತಿಗೂ ಮತ್ತು ರೋಹಿತ್ಗೂ ಇಲ್ಲಿ ಆಗ್ತಾ ಇರ್ಲಿಲ್ಲ. ಇಲ್ಲಿ ಸೋಮನ ಸಪೋರ್ಟ್ ತಗೊಂಡು ರೋಹಿತ್ ಜೈಪುರ ಪ್ರಶ್ನೆಯನ್ನ ಮುಗಿಸ್ಬೇಕು ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಸೋಮ ರೌಡಿ ಶೀಟರ್ ರೋಹಿತ್ನ ಸಪೋರ್ಟ್ ಅನ್ನ ತೆಗೆದುಕೊಂಡು ರಾಜೇಂದ್ರ ಅವರನ್ನ ಕೊಲೆ ಮಾಡಬೇಕು ಅನ್ನುವಂಥದ್ದು ಅವರ ಸ್ಕೆಚ್ ಆಗಿತ್ತು. ಈಗ ಈ ಎಲ್ಲ ಆಡಿಯೋದಲ್ಲಿರುವಂತಹ ಅಂಶಗಳು ಜೊತೆಗೆ ಈ ಒಂದು ರೋಹಿತ್ ಮತ್ತೆ ಸೋಮ ಜೊತೆಯಾಗಿರುವಂತದ್ದು, ಈ ಎಲ್ಲಾ ಅಂಶಗಳನ್ನ ಗಮನಿಸಿದ್ರೆ ಇಲ್ಲಿ ಒಂದು ಕೊಲೆ ಮಾಡ್ಲಿಕ್ಕೆ ಇವರು ಸ್ಕೆಚ್ ಹಾಕೊಂಡಿರಲಿಲ್ಲ, ಬದಲಾಗಿ 2 ಕೊಲೆ ಮಾಡ್ಲಿಕ್ಕೆ ಅಂದ್ರೆ ಇಬ್ಬರ ಜೋಡಿ ಕೊಲೆ ಮಾಡ್ಲಿಕ್ಕೆ ಈ ರೀತಿಯಾದಂತಹ ಒಂದು ಸ್ಕೆಚ್ ರೂಪಿಸಿರುವಂತದ್ದು ಈಗ ಬೆಳಕಿಗೆ ಬಂದಿರುವಂತದ್ದು. ಇದರ ಜೊತೆಗೆ ರೋಹಿತ್ ಮಧುಗಿರಿಯ ಮಲ್ಲೇಶನನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಎಳೆತಂದಿರುವಂತದ್ದು. ಯಾಕೆಂತಂದ್ರೆ ಮಲ್ಲೇಶನ ಸಹಾಯವನ್ನ ರೋಹಿತ್ ಪಡ್ಕೊಂಡಿರುವಂತದ್ದು. ರೋಹಿತ್ಗೆ ಮಲ್ಲೇಶ್ ಸಪೋರ್ಟ್ ಮಾಡ್ತಾನೆ, ಮಲ್ಲೇಶ್ ಮತ್ತು ರೋಹಿತ್ ಇಬ್ರು ಸೇರ್ಕೊಂಡು ಸೋಮನಿಗೆ ಸಪೋರ್ಟ್ ಮಾಡಿದ್ರೆ ಈಸಿಯಾಗಿ ಇವರು MLC ರಾಜೇಂದ್ರ ಅವರನ್ನ ಮುಗಿಸ್ಬೋದು ಅನ್ನುವಂತ ಹಿನ್ನೆಲೆಯಲ್ಲಿ ಈ ಒಂದು ಟೀಮ್ ವರ್ಕ್ ಮಾಡಿತ್ತು ಅನ್ನುವಂಥದ್ದು ಈಗ ಬೆಳಕಿಗೆ ಬರ್ತಾ ಇರುವಂತಹ ಅಂಶ. ಈಗ ಏನು ಪೊಲೀಸ್ನವರು ಈಗಾಗಲೇ A4 ಆರೋಪಿ ಮತ್ತು A5 ಆಗಿರುವಂತಹ 2 ಆರೋಪಿಗಳನ್ನ ಎತ್ತಾಕೊಂಡು ಹೋಗಿ ಅವ್ರ ಮೂಲಕ ವಿಚಾರಣೆಯನ್ನ ನಡೆಸಿ ಅಲ್ಲಿ ಅವರಿಂದ ಈ ಒಂದು ಮಾಹಿತಿಗಳನ್ನ ಪಡ್ಕೋತಾ ಇದ್ದಾರೆ. ಹೀಗಾಗಿ ಇಲ್ಲಿ ರೋಹಿತ್, ಸೋಮ ಮತ್ತು ಮಧುಗಿರಿ ಮಲ್ಲೇಶ್ ಈ 3 ಅಂದ್ರೆ ರೌಡಿ ಶೀಟರ್ಗಳನ್ನ ನೋಡ್ಕೊಂಡ್ರೆ ಇವರು ಸ್ಕೆಚ್ ಹಾಕೊಂಡಿರುವಂತದ್ದು ನಿಜ, 70 ಲಕ್ಷಕ್ಕೆ ಈ ಒಂದು ಡೀಲ್ ನ ತಗೊಂಡಿದ್ರು ನಿಜಾನ ಅನ್ನುವಂತ ಅಂಶಗಳು ಈಗ ಪೊಲೀಸರಿಗೆ ಕಾಡ್ತಾ ಇರುವಂತದ್ದು. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.